ಹೋದ್ರಂತೆ. ಈಗ 9:30 ಏನೋ ಟೈಮ್. ಅದು ಬೇಡ, ಇದು ಕೊಡಿ, ಇದು ಇಲ್ಲಿದೆಯಲ್ಲ ನೋಡಿ. ಐ ಆಮ್ ವೆರಿ ಗ್ರೇಟ್ಫುಲ್. ಈಗ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂದರೆ, ರಾಮನೇ ನನ್ನ ಇಲ್ಲಿ ಕರೆಸ್ಕೊಂಡ ಅಂದ್ಕೊತೀನಿ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ ಜೈ ಶ್ರೀರಾಮ್. Hey, hi, hello fam, good morning, new year, new vlog, welcome to my channel. ಹೊಸ ವರ್ಷ ಹ್ಯಾಪಿಯಾಗಿರಬೇಕು ಅಂತ ನಾನು ಡೇನ ಹ್ಯಾಪಿಯಾಗಿ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಮೈಂಡ್ ಪೀಸ್ಫುಲ್ ಆಗಿತ್ತು, ಖುಷಿಯಾಗಿತ್ತು. ಅ ನ್ಯೂ ಲೈಫ್ ಇಸ್ ಕಮಿಂಗ್ ಅಹೆಡ್. ಹೋಪ್ 2025 ವಿಲ್ ಬಿ ಅ ಗುಡ್ ಇಯರ್. ಚಳಿಲಿ ತಲೆ ಸ್ನಾನ ಮಾಡಿದರೆ ಇನ್ನೂ ಚಳಿ ಆಗುತ್ತೆ. ಸೊ ಇಟ್ಸ್ 2025 ಫಸ್ಟ್ ಡೇ ಆಫ್ ದ ಇಯರ್, Jan 1st. ಸೊ ಈ ರೀತಿ ನಾನು ಡೇನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ 8 ಗಂಟೆಗೆ ಎದ್ದೆ, ಫ್ರೆಶ್ ಅಪ್ ಆಗಿ ಹೆಡ್ ಬಾತ್ ಮಾಡ್ಕೊಂಡು ಬಂದಿದ್ದೀನಿ. ಯಾಕೆ ಅಂದರೆ ಈಗ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂದರೆ, ಸೊ ಹೊಸ ವರ್ಷ ಅಲ್ವಾ, ಸೊ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡೋಣ ಅಂತ. ಇನ್ನೂ ತಿಂಡಿ ತಿಂದಿಲ್ಲ, ಅದಕ್ಕೋಸ್ಕರ ನೋಡಿ ಸ್ವಲ್ಪ ಸ್ಟೇಬಲ್ ಬೇಕಲ್ಲ, ಎನರ್ಜಿ ಬೇಕಲ್ಲ, ಹಾಗಾಗಿ ಅಮ್ಮ ಎಳ್ನೀರು ಕೊಟ್ಟಿದ್ದಾರೆ. ಎಳ್ನೀರನ್ನ ಕುಟ್ಕೊಂಡು ನಾನೀಗ ಟೆಂಪಲ್ ವಿಸಿಟ್ ಮಾಡ್ತೀನಿ. ಸೊ ನಿಯರ್ ಬೈ ಇರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. I'll take you also guys, don't worry. Beautiful flowers to Lord. Guys, colorful roses and adra jothe green contrast agi ತುಳಸಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ನೀನೇ ಹಾಕು, ಹಣ್ಣು ಕೈಯಲ್ಲಿ ಇಟ್ಕೊಂಡು. ಸರಿ ಆಯಿತು. ಟೆಂಪಲ್ಲಿಗೆ ಹೋಗೋಣ ಅಂತ ಬಂದೆ. ಶನಿದೇವ್ರ ದೇವಸ್ಥಾನನೂ ಡೋರ್ ಕ್ಲೋಸ್ ಮಾಡಿದ್ದಾರೆ. ಬೆಳಗ್ಗೆ ಪೂಜೆ ಮಾಡ್ಕೊಂಡು ಹೋದ್ರಂತೆ. ಈಗ 9:30 ಏನೋ ಟೈಮ್. ಆಂಜನೇಯನೂ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ನೋಡೋಣ, ಶಿವನ್ ಟೆಂಪಲ್ ಅಥವಾ ರಾಮನ್ ಟೆಂಪಲಿಗೆ ಹೋಗೋಣ. ಶನಿದೇವ್ರ ದೇವಸ್ಥಾನನೂ ಬಾಗಿಲು ಹಾಕಿದೆ. ಆ್ಯಂಡ್ ಈ ಸೈಡ್ ಆಂಜನೇಯ ಟೆಂಪಲ್ ಕೂಡ ಕ್ಲೋಸ್ ಆಗಿದೆ. ಗೈಸ್, ರಾಮನ್ ಟೆಂಪಲ್ ಓಪನ್ ಇದೆ. ಮೋಸ್ಟ್ಲಿ ನನ್ನ ಫೇವ್ರೆಟ್ ಗಾಡ್ ಅಲ್ವಾ, ಅದಕ್ಕೆ ಮೊದಲನೇ ವರ್ಷ ಇಲ್ಲೇ ದರ್ಶನ ಮಾಡಬೇಕು ಅಂತ ಇರಬೇಕೇನೋ. ಶನಿದೇವರು ಆಂಜನೇಯ ಎರಡೂ ಓಪನ್ ಇರಲಿಲ್ಲ, ಬಟ್ ಶ್ರೀರಾಮನ್ ಟೆಂಪಲ್ ಓಪನ್ ಇದೆ. ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಅನಿಸುತ್ತೆ. ಹಣ್ಕಾಯಿ ಮಾಡೋಕ್ಕೆ ಯಾರೂ ಇಲ್ಲ. ರಾಮ ಶ್ರೀರಾಮ ಕಾಪಾಡಪ್ಪ, ನೀನು ಒಲಿದರೆ ನಿನ್ನ ಜೊತೆ ಆಂಜನೇಯನೂ ಒಲಿಯುತ್ತೆ. ರಾಮ ನನಗೆ ತುಂಬ ಪ್ರಿಯವಾದ ದೇವರು. ನಂಗೆ ತುಂಬ ಇಷ್ಟಪಡೋಂಥ ದೇವರು ಅಂದರೆ ಶ್ರೀರಾಮ ಆಯಿತಾ. ಬಟ್ ನಾನು ಹೊಸ ವರ್ಷ ಅಲ್ಲ, ಮನೆ ಹತ್ರ ಇರೋ ಟೆಂಪಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಆಂಜನೇಯ ಮತ್ತು ಶನಿದೇವರು. ಬಟ್ ಅದು ಕ್ಲೋಸ್ ಆಗಿತ್ತು. ರಾಮನೇ ನನ್ನ ಇಲ್ಲಿ ಕರೆಸ್ಕೊಂಡ ಅಂದ್ಕೊತೀನಿ. ಹೊಸ ವರ್ಷ ನೀನು ನನ್ನ ಭಕ್ತೆ, ನನ್ನ ದೇವಸ್ಥಾನಕ್ಕೆ ಮೊದಲು ಭೇಟಿ ನೀಡು ಅಂತ ಮೋಸ್ಟ್ಲಿ ಶ್ರೀರಾಮನೇ ನನಗೆ ದರ್ಶನ ಕೊಟ್ಟಿದ್ದಾನೆ ಹೊಸ ವರ್ಷ ದಿನ. ಐ ಆಮ್ ವೆರಿ ಗ್ರೇಟ್ಫುಲ್. ಸೊ ಖುಷಿ ಆಗ್ತಾ ಇದೆ. ಬಟ್ ಪೂಜಾರಿ ಅಥವಾ ಭಟ್ರು ಯಾರೂ ಇಲ್ಲ ಹಣ್ಕಾಯಿ ಮಾಡ್ಸೋಣ ಅಂದರೆ, ಅಲ್ಲೇ ಇಟ್ಟಿದ್ದೀನಿ. ನೋಡೋಣ. ನೆಕ್ಸ್ಟ್ ಇನ್ನೊಂದು ಹಣ್ಕಾಯಿ ಇದೆ, ಅದನ್ನು ಯಾವ್ದಾದ್ರು ಶಾರದಾ ದೇವಿ ಟೆಂಪಲ್ ಇದೆ, ಸೊ ಅಲ್ಲಿಗೆ ತೊಗೊಂಡು ಹೋಗ್ತೀನಿ. ನಾನು ಹಿಂಗೆ ಬ್ಲಾಗ್ ಮಾಡ್ತಿದ್ರೆ ಎಲ್ಲ ಸ್ಟೂಡೆಂಟ್ಸ್ ನೋಡ್ತಾ ಇದ್ದಾರೆ. ಈ ಟೆಂಪಲ್ ಅಂತೂ ತುಂಬ ಸ್ಪೇಷಿಯಸ್ ಆಗಿದೆ ಗೊತ್ತಾ. ತುಂಬ ಜನ ಸ್ಕೂಲ್ ಮಕ್ಕಳು ಇದ್ದಾರೆ ಇಲ್ಲಿ. ಯಾವಾಗಲೂ ಏನು ಗೊತ್ತಾ ಹೇಳ್ಕೊಳೋದು, ತುಂಬ ವರ್ಷದಿಂದ ಇದು ನಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದು ಭಜನ್ಸ್ ಎಲ್ಲ ಮಾಡಬೇಕಾದ್ರೆ. ಸೊ ಅದು ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ. ಸೊ ಇದನ್ನು ನಾನು ಹೇಳ್ತಾನೆ ಹಿಡ್ಕೊಳ್ತೀನಿ, ದಿನ ಹೇಳ್ತೀನಿ. ಬೆಳಗ್ಗೆ ಎದ್ಕೊಳ್ಳೇನೂ ನಾನು ಇದನ್ನೇ ಹೇಳೋದು, ಮಲ್ಗೋತಿಗೂ ಇದನ್ನೇ ಹೇಳೋದು. ಸೊ ಯಾವಾಗ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಇದು ಆಟೋಮೆಟಿಕ್ಕಾಗಿ ಮಂತ್ರ ನನ್ನ ಬಾಯಿಂದ ಬಂದುಬಿಡುತ್ತೆ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ, ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ, ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ ಜೈ ಶ್ರೀರಾಮ್. ಸೊ ಈಗ ನಾನು ಶಂಕರ್ ಮಠಕ್ಕೆ ಬಂದಿದ್ದೀನಿ, ಶಾರದಾ ದೇವಿ ಟೆಂಪಲ್ಗೆ. ಆ್ಯಂಡ್ ಅಲ್ಲಿ ಅರ್ಲಿ ಕಟ್ಟೆನೂ ಇದೆ, ಸೊ ಅದನ್ನು ಸುತ್ತಬಿಡೋಣ.
ನೋಡಿ ಎಷ್ಟು ದೊಡ್ಡ ಅರಳಿಕಟ್ಟೆ, ಸಿಟಿ ಸೆಂಟರಲ್ಲೇ ಇದೆ. ಆ್ಯಂಡ್ ಶಂಕರ್ ಮಠ ಟೆಂಪಲಿಗೆ ಬಂದಿದೆ. ಇಲ್ಲಾದರೂ ಭಟ್ರು ಇರ್ತಾರ, ಹಣ್ಣು ಕಾಯಿ ಮಾಡಿಸ್ಬೋದಾ ನೋಡೋಣ. ರಾಯರು ಇಲ್ಲ ಇದ್ದಾರೆ, ಗುರು ರಾಘವೇಂದ್ರ ಸ್ವಾಮಿ. ಶಾರದಾ ದೇವಿ, ಇದು ಶಾರದಾ ದೇವಿ. ಆ್ಯಂಡ್ ಇಲ್ಲೇನಿಲ್ಲ, ಗೈಸ್ ಹಣ್ಣು ಕೈ ಮಾಡ್ತಾರಂತೆ. ಇಲ್ಲಿದ್ದಾರೆ ಭಟ್ರು. ಗಣೇಶನೂ ಇಲ್ಲೇ ಇದ್ದಾನೆ, ವಿಘ್ನ ವಿನಾಶಕ. ಸೊ ಎಲ್ಲ ದೇವರುಗಳು ನನಗೆ ಇಲ್ಲೇ ಸಿಕ್ಕಿದ್ರು. ಗಣೇಶ, ಗುರು ರಾಘವೇಂದ್ರ ಸ್ವಾಮಿ, ಶಾರದಾ ದೇವಿ, ಎಲ್ಲರ ದರ್ಶನವೂ ಆಯಿತು. ಸೊ ತುಂಬ ಖುಷಿ ಆಗ್ತಾ ಇದೆ. ತುಂಬ ಸ್ಪಿರಿಚುವಲ್ ಆಗಿ ಈ ವರ್ಷನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಈಗ ವ್ಲಾಗ್ ಮಾಡೋದು ಬಿಟ್ಟು ಭಕ್ತಿಯಿಂದ ಕೈ ಮುಕ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಇಲ್ಲಿ ಟೆಂಪಲಲ್ಲಿ ಕೂತ್ಕೊಂಡು ಒಂದು 10 ನಿಮಿಷ ಕೂತ್ಕೊಂಡು ಹಣ್ಣು ಕೈ ಮಾಡಿಸ್ಕೊಂಡು ಹೋಗ್ತೀನಿ. ನವಗ್ರಹಗಳು ಸಿಕ್ತು. ಶನಿದೇವ್ ದೇವಸ್ಥಾನದಲ್ಲಿ ಸುತ್ತೋಣ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ಕ್ಲೋಸ್ ಆಗಿತ್ತು. ಇಲ್ಲಿ ಸಿಕ್ಕಿದೆ, ತುಂಬ ಖುಷಿ ಆಗ್ತಾ ಇದೆ. ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ವಿಶ್ವೇ ರಾಹು ಕೇತುವೇ ನಮಃ. ಗೈಸ್ ಇತ್ತೀಚೆಗಂತೂ ನಾನು ತುಂಬ ಡಿವೋಷ್ನಲ್ ಆಗಿಬಿಟ್ಟಿದ್ದೀನಿ. ಬಿಟ್ಟರೆ ಯಾವ್ದಾದ್ರು ಮಠ ಸೇರ್ಕೊಬಿಡ್ತೀನಿ. ಆಲ್ರೆಡಿ ಮಹಾಮಂಗಳಾರತಿ ಆಗಿರೋದ್ರಿಂದ ಹಣ್ಣುಕಾಯಿಗೆ ಮಾಡಲ್ಲ. ಸಂಜೆ ಇನ್ನೊಂದ್ಸತಿ ಪೂಜೆ ಮಾಡ್ತಾರಲ್ಲ ಅವಾಗ ಮಾಡ್ತಾರಂತೆ. ಸೊ ಸಂಜೆ ಬಂದು ತೊಗೊಂಡೋಗಿ ಅಂದರು. ಸಂಜೆ ಮತ್ತೆ ನಾನು ಬರಲ್ಲ, ಸೊ ಇಲ್ಲೇ ಇರಲಿ ಅಂತ ಇಲ್ಲೇ ಇಟ್ಟು ಹೋಗ್ತಾ ಇದ್ದೇನೆ. ಟೆಂಪಲ್ ಕೂಡ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ, ತುಂಬ ದೊಡ್ಡದಾಗಿದೆ. ಬ್ಯಾನಿಯನ್ ಟ್ರೀ ಸುತ್ತೋದ್ರಿಂದ ಸ್ಪಿರಿಚುವಲಿ ಹಾಗೂ ಸೈಂಟಿಫಿಕಲಿ ತುಂಬ ಬೆನಿಫಿಟ್ಸ್ ಇದೆ. ಸೊ ಇಟ್ ಈಸ್ ಲೈಕ್ ಅ ಸಿಂಬಲ್ ಆಫ್ ಲೈಫ್ ಆ್ಯಂಡ್ ಫರ್ಟಿಲಿಟಿ. ಯಾರಿಗಾದರೂ ಫರ್ಟಿಲಿಟಿ ಪ್ರಾಬ್ಲಮ್ ಇದ್ದರೆ ಅವರು ಕೂಡ ಬ್ಯಾನಿಯನ್ ಟ್ರೀನ ಸುತ್ತಾರೆ. ಆ್ಯಂಡ್ ಹಿಂದೂ ರಿಲಿಜನ್ ಪ್ರಕಾರ ಇಟ್ ರೆಪ್ರೆಸೆಂಟ್ ಲಾಂಗಿವಿಟಿ ಆ್ಯಂಡ್ ಇಮ್ಮೋರ್ಟಾಲಿಟಿ. ಸೊ ಎಷ್ಟು ಬೆನಿಫಿಟ್ಸ್ ಇದೆ ಅಲ್ವಾ ಸುತ್ತೋದ್ರಿಂದ. ಅಂಕಲ್ ಲೇಸ್ ಬಿಂಗೋ ಕುರ್ಕುರೆ ಕೊಡಿ. ಅಲ್ಲ ಚಿಲ್ಲಿನೇ ಇರಲಿ. ಆರೆಂಜ್ ಕಲರ್ ಲೇಸ್ ಕೊಡಿ, ಗ್ರೀನ್ ಕಲರ್ ಕುರ್ಕುರೆ, ಗ್ರೀನ್ ಪ್ಯಾಕ್. ಈ ಮ್ಯಾಡ್ ಆಂಗಲ್ಸ್ ಒಂದು ಕೊಡಿ, ಮೂಂಗ್ ದಾಲ್ ಒಂದು. ಅದು ಬೇಡ, ಆ ಲೇಸ್ ನಂಗೆ ಇಷ್ಟ ಇಲ್ಲ. ಅದು ಬೇಡ, ಇದು ಕೊಡಿ. ಇದು ಇಲ್ಲಿದೆಯಲ್ಲ ನೋಡಿ, ಆರೆಂಜ್ ಕಲರ್. ಹಾಗೆ ಹೋಗ್ಬೇಕಾದ್ರೆ ಕಾಫಿ ಹಸಿ ಇತ್ತಾಯ್ತಾ, ಟಯರಿಗೆ ಎಲ್ಲ ಅಂಟ್ಕೊಂತು. ಈ ಥರ ಸೈಡೇ ಮಾಡಿರಲಿಲ್ಲ. ಈಗ ಬರತ್ತೀಗ ನೋಡಿ ಎಷ್ಟು ಹಸಿ ಇದೆ. ಇದು ಒಣಗೇ ಇಲ್ಲ, ಫುಲ್ಲು ಹಸಿ ಇದೆ. ಹಾಗಾಗಿ ಟಯರಿಗೆಲ್ಲ ವೇಸ್ಟ್ ಆಯ್ತದ ಅಂಟ್ಕೊಂಡಲ್ವೇನಮ್ಮ. ಅದೇ ಇವತ್ತು ಹಾಕಿರೋದು ಒಣಗಿಲ್ಲ, ಹಂಗಾಗಿ ಟಯರಿಗೆ ಅಂಟ್ಕೊಂಡಿದ್ದು. ಇವತ್ತು ನಾನು ಯೂಟ್ಯೂಬ್ ಲೈವ್ ಬರೋಣ ಅಂದ್ಕೊಂಡಿದ್ದೀನಿ, ಬಟ್ ಐ ಡೋಂಟ್ ನೋ ಬರ್ತೀನೋ ಇಲ್ವೋ ಗೊತ್ತಿಲ್ಲ. ಆ್ಯಂಡ್ ಈ ವ್ಲಾಗ್ ಯಾವತ್ತು ಅಪ್ಲೋಡ್ ಮಾಡ್ತೀನಿ ಅಂತಲೂ ಐಡಿಯಾ ಇಲ್ಲ. ಪ್ರಾಬಬ್ಲಿ ಇವತ್ತೇ ಅಪ್ಲೋಡ್ ಮಾಡ್ತೀನಿ, ಇಲ್ಲ ನಾಳೆ ಬರ್ಬೋದು ಈ ವ್ಲಾಗ್, ಐ ಡೋಂಟ್ ನೋ. ಸೊ ಆಲ್ರೆಡಿ ಐ ಥಿಂಕ್ ವಿಡಿಯೋ ಲೆಂದಿ ಆಗಿರುತ್ತೆ, ಬಿಕಾಸ್ ಟೆಂಪಲ್ ರನ್ನೇ ಆಯ್ತು ಇವತ್ತು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ, ಈಗ ಹೋಗಿ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು. ಓಕೆ ಬಾಯ್. ಏನು ಬಿಸಿಲಿದೆ, ಕಣ್ಣು ಬಿಡೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲು. ನನ್ನ ಫೋನಲ್ಲಿ ಚಾರ್ಜ್ ಕೂಡ ಇಲ್ಲ. ಆ್ಯಂಡ್ ನನ್ನ ಫಸ್ಟ್ 2025 ಫಸ್ಟ್ ವೀಡಿಯೋ ಡ್ರೈವಿಂಗ್ ವ್ಲಾಗ್ ಮಾಡಬೇಕು ಅಂದ್ಕೊಂಡೆ. ಅನ್ಫಾರ್ಚುನೇಟ್ಲಿ ಬೇಳೆ ಹಾಕಿರೋದ್ರಿಂದ ಕಾರ್ ಆಚೆ ತೆಗಿಯೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ಡ್ರೈವಿಂಗ್ ವಿಡಿಯೋ ಮಾಡ್ತಿಲ್ಲ. ಲೆಟ್ ಸಿ, ಯಾವಾಗಾದರೂ ಟೈಮ್ ಆದರೆ ಮಾಡ್ತೀನಿ. ಇನ್ನೊಂದು 15 ಡೇಸ್ ಅಂತೆ ಕಾಫಿ ಸೀಸನ್ ಮುಗಿದ್ಮೇಲೆ
ಡ್ರೈವಿಂಗ್ ಬ್ಲಾಗ್ ಮಾಡ್ತೀನಿ. ಒಂದು ತಿಂಗಳಿಂದ ಬೇಳೆ ಒಣಗಿಸ್ತಾನೆ ಇದ್ದಾರೆ. ಸೊ ಈ ಮಂತ್ ಎಂಡ್ ಅಷ್ಟೊತ್ತಿಗೆ ಐ ಥಿಂಕ್ ಮುಗೀತಿದೆಲ್ಲ ಸೀಸನ್ ಅಂತ. ಓಕೆ ಬಾಯ್.